ಎಲ್ಲ ವಿದ್ಯಾರ್ಥಿಗಳಿಗೆ ಶುಭ ಮುಂಜಾನೆ. ವಿದ್ಯಾರ್ಥಿಗಳೇ, ನಾವೀಗಾಗಲೇ ಡಾಕ್ಟರ್ ಬೆಟಗೇರಿ ಕೃಷ್ಣ ಶರ್ಮಾ ಅವರ ಪರಿಚಯವನ್ನು ಮಾಡಿಕೊಂಡಿದ್ದೇವೆ. ಈಗ ನಾವೇನು ಮಾಡೋಣ ಅಂತಂದರೆ, ಅವರು ಬರೆದಿರುವಂಥ ಸೀಮೆಯ ಕಲ್ಲು ಅನ್ನುವಂಥ ಒಂದು ಪಾಠವನ್ನು, ಅದರ ಸಾರಾಂಶವನ್ನು ನೋಡೋಣ. ಇಲ್ಲಿ ನಾನು ಈಗಾಗಲೇ ಲೇಖನ ಪರಿಚಯದಲ್ಲಿ ಆ ಪಾಠದಲ್ಲಿ ಯಾವ ವಿಷಯ ಇದೆ ಅನ್ನೋದನ್ನು ಸ್ವಲ್ಪ ನಾನು ಅದರ ಬಗ್ಗೆ ಒಂದು ತಿಳುವಳಿಕೆಯನ್ನು ನಿಮಗೆ ಮಾಡಿಕೊಟ್ಟೀನಿ. ಅದರಲ್ಲಿ ಯಾವ ರೀತಿ ಒಂದು ಹೆಣ್ಣಿಗೆ ಪೂಜನೀಯ ಸ್ಥಾನ ಅನ್ನೋದು ಇತ್ತು, ಈಗಲೂ ಕೂಡ ಇದೆ. ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ನಾವು ಹೆಣ್ಣಿಗೆ ಒಂದು ಪೂಜನೀಯ ಸ್ಥಾನವನ್ನು ಕೊಡುವಂಥ ಸನ್ನಿವೇಶವನ್ನು ನಾವು ನೋಡ್ತೀವಿ. ಆಮೇಲೆ ಒಂದು ಹೆಣ್ಣಿನ ರಕ್ಷಣೆ ನಮ್ಮ ಒಂದು ಸಮಾಜದ ಜನರಿಗೆ ಪ್ರತಿಷ್ಠೆನೂ ಕೂಡ ಆಗಿತ್ತು ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಕಸ್ಮಾತ್ ಅವಳಿಗೆ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ, ಒಂದು ಸನ್ನಿವೇಶದಲ್ಲಿ ಆಪತ್ತು ಎದುರಾತು ಅಂತಂದರೆ ಜೀವದ ಹಂಗನ್ನೇ ತೊರೆದು ಆಕೆಯನ್ನು ರಕ್ಷಣೆ ಮಾಡಿರುವಂಥ ಎಷ್ಟೋ ನಿದರ್ಶನಗಳನ್ನು ನಾವು ನೋಡ್ತೀವಿ. ಕೇವಲ ಹೆಣ್ಣನ್ನು ನಾವು ಗೌರವಿಸೋದ್ರಿಂದ, ರಕ್ಷಿಸೋದ್ರಿಂದ, ಪೂಜಿಸೋದ್ರಿಂದ ಅವಳಿಗೆ ನಾವು ಗೌರವವನ್ನು ಸೂಚಿಸ್ತೀವಿ ಅಂತಂದರೆ ಆಗಂಗಿಲ್ಲ. ಬದಲಿಗೆ ಆ ಹೆಣ್ಣು ಮಗಳನ್ನು ಯಾವುದೇ ಕಾರಣಕ್ಕೂ ಕೆಟ್ಟ ದೃಷ್ಟಿಯಿಂದ ನೋಡದೇ ಇರೋದು, ಅವಳ ತಂಟೆಗೆ ಹೋಗದೇ ಇರೋದು ಕೂಡ ಒಂದು ನೀತಿಯಾಗಿತ್ತು. ಅಂದರೆ ಹಿಂದಿನ ಒಂದು ಸಂದರ್ಭದಲ್ಲಿ ಆ ರೀತಿಯ ಎಷ್ಟೋ ವಿಚಾರಗಳನ್ನು ನಾವು ಇತಿಹಾಸದಲ್ಲಿ ನೋಡ್ತೀವಿ. ಹೆಣ್ಣಿಗಾಗಿ ಯಾವ ರೀತಿಯ ಕಾದಾಟಗಳು ನಡೆದಿವೆ, ಅಥವಾ ಅವಳನ್ನು ರಕ್ಷಣೆ ಮಾಡಲಿಕ್ಕಾಗಿ ಎಷ್ಟು ಜನ ಪುರುಷರ ಜೀವಗಳು ಹೋಗಿವೆ ಅನ್ನೋದನ್ನು ನಾವು ಹಲವಾರು ಸಾರ್ತಿ ಇತಿಹಾಸದಲ್ಲಿ ಹಲವಾರು ಘಟನೆಗಳನ್ನು ಕೂಡ ನಾವು ನೋಡಿವಿ. ಅದೇ ರೀತಿಯ ಒಂದು ಘಟನೆ ಅಂದರೆ, ಒಂದು ಲೇಖಕರ ಜೀವನದಲ್ಲಿನೇ ಒಂದು ಹೆಣ್ಣಿಗೆ ಯಾವ ರೀತಿಯ ಒಂದು ನೀತಿಯನ್ನು ಕೊಡ್ತಾಯಿದ್ರು, ಅದನ್ನೆಲ್ಲ ನೋಡಿರುವಂಥ ಒಂದು ಘಟನೆಗಳನ್ನು ಆಧರಿಸಿನೇ ಇಲ್ಲಿ ಡಾಕ್ಟರ್ ಬೆಟಗೇರಿ ಕೃಷ್ಣ ಶರ್ಮಾರವರು ಒಂದು ಲೆಸನ್ನನ್ನು ನಮ್ಮ ಅಧ್ಯಯನಕ್ಕಾಗಿ ಕೊಡ್ತಾರೆ. ಅಂದರೆ ಯಾವ ರೀತಿ ಒಂದು ಹೆಣ್ಣಿಗೆ ಗೌರವ ಭಾವವನ್ನು ನಾವು ಸೂಚಿಸಬೇಕು ಅನ್ನೋದನ್ನು ಈ ಒಂದು ಪ್ರಸ್ತುತ ಪಾಠ ಇಲ್ಲಿ ತಿಳಿಸ್ಕೊಡ್ತದೆ. ನಾನು ಮೊದಲು ನಿಮಗೊಂದು ಸ್ವಲ್ಪ ಓದಿ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನನ್ನು ನಾನು ನಿಮಗೆ ಕೊಡ್ತೀನಿ. ಆಮೇಲೆ ಈ ಪಾಠದಲ್ಲಿ ಹಲವಾರು ಪಾತ್ರಧಾರಿಗಳು ಬರ್ತಾರೆ, ಅಂದರೆ ಕೆಲವೊಂದಿಷ್ಟು ಕ್ಯಾರೆಕ್ಟರ್ಗಳು ಬರ್ತಾವೆ. ಪಾಠ ಶುರುವಾಗೋದು ಲೇಖಕರು ಯಾವಾಗ ಒಂದು ಊರಿಗೆ, ಅಂದರೆ ತಮ್ಮ ಗೆಳೆಯನ ಮನೆಗೆ ಹೋಗಿರ್ತಾರಲ್ಲ, ಅಲ್ಲಿಂದ ಈ ಒಂದು ಪಾಠ ಪ್ರಾರಂಭ ಆಗ್ತದೆ. ಮುಂದೆ ಹಲವು ವಿಭಿನ್ನ ವಿಚಾರಗಳನ್ನು ಇದು ಹೇಳ್ತಾ ಹೋಗ್ತದೆ. ಇಲ್ಲಿ ಹೆಂಗೆ ಈ ಪಾಠ ಶುರು ಆಗ್ತದೆ ಅಂತಂದರೆ, ವೀರನಗೌಡ ಬಹುದಿನಗಳಿಂದಲೂ ತಮ್ಮ ಹಳ್ಳಿಗೆ ಬರಲು ನನ್ನನ್ನು ಕರೆಯುತ್ತಿದ್ದ. ಹಳ್ಳಿ ನನಗೆ ಅಪ್ರೀತಿಯ ವಿಷಯವೇನೂ ಅಲ್ಲ, ಏಕೆಂದರೆ ನಾನು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವನು. ಹಳ್ಳಿಯ ಸೊಬಗುಗಳು ಎಂತಹವೆಂಬುದನ್ನು ಎಳೆಯತನದಲ್ಲಿ ಕಂಡುಂಡವನು. ಹಳ್ಳಿಗರ ಸೌಹಾರ್ದಮಯ ಸಾಮಾಜಿಕ ಜೀವನ, ಕಟ್ಟುನಿಟ್ಟುಗಳ ಕೃತ್ರಿಮತೆ ಇಲ್ಲದ ಸರಳ ಸಹಜ ಸ್ವಭಾವ, ಇವುಗಳ ಸವಿಯನ್ನು ಅನುಭವಿಸಿದವನು. ಉಸಿರುಗಟ್ಟಿಸುವಂತಿರುವ ಇಂದಿನ ನನ್ನ ಪಟ್ಟಣದ ಜೀವನದಲ್ಲಿ ಹಳ್ಳಿಯಲ್ಲಿ ಕಳೆದ ಚಿಕ್ಕತನದ ಸಿಹಿ ನೆನಪುಗಳು ಸುಖ ಸ್ವಪ್ನಗಳಂತೆ ಆಗಾಗ ಮನದ ಪಟದ ಮೇಲೆ ಮೂಡಿ ಮೂಡಿ ಹೋಗುತ್ತಿರುತ್ತವೆ. ಆದುದರಿಂದಲೇ ನನಗೆ ಹಳ್ಳಿಗೆ ಹೋಗಬೇಕೆಂದು ಆಗಾಗ ಎನಿಸುವುದು. ಆದರೆ ಹೊಟ್ಟೆಯ ಹೋರಾಟ ಪಟ್ಟಣದಲ್ಲಿ ನನ್ನ ಕಾಲುಗಳನ್ನು ಕಟ್ಟಿ ಹಾಕಿರುವುದು. ಇಲ್ಲಿ ಹೇಳ್ತಾರೆ ಲೇಖಕರಿಗೆ, ಅಂದರೆ ಬೆಟಗೇರಿ ಕೃಷ್ಣ ಶರ್ಮರವರಿಗೆ ವೀರನಗೌಡ ಅನ್ನುವಂಥ ಒಬ್ಬ ಗೆಳೆಯ ಇರ್ತಾನೆ. ಅವರ ಗೆಳೆಯನ ಹೆಸರು ವೀರನಗೌಡ. ಆ ವೀರನಗೌಡ ಏನು ಮಾಡ್ತಿರ್ತಾನೆ ಅಂತಂದರೆ, ಬಹಳ ದಿನಗಳಿಂದಲೂ ಲೇಖಕರನ್ನು ನಮ್ಮೂರಿಗೊಂದು ಸಾರ್ತಿ ಬಾ, ಒಂದು ಸಾರ್ತಿ ಬಂದು ಹೋಗು ಅಂಥೇಳಿ ಕಾಡ್ತಾ ಇರ್ತಾನೆ. ಅಲ್ಲಿ ಗೆಳೆಯ ಅಂದ ತಕ್ಷಣ 2-3 ಸಾರ್ತಿ ಇವರು ನಾನು ಬರೋಂಗಿಲ್ಲ, ಏನೋ ಒಂದು ಕಾರಣಗಳನ್ನು ಹೇಳಿ ಇಂದು ಬರ್ತೀನಿ, ನಾಳೆ ಬರ್ತೀನಿ, ಮತ್ತೊಂದು ಸಲ ಬರ್ತೀನಿ ಅಂಥೇಳಿ ತಪ್ಪಿಸ್ಕೋತಾ ಇರ್ತಾರೆ. ಇದರ ಅರ್ಥ ಲೇಖಕರಿಗೆ ಹಳ್ಳಿಗಳಂತಂದರೆ ಇಷ್ಟ ಇಲ್ಲ ಅಂತಲ್ಲ, ಬದಲಿಗೆ ಲೇಖಕರು ಬಾಳಿ ಬೆಳಗಿದ್ದು, ಹುಟ್ಟಿ ಬೆಳೆದದ್ದು ಕೂಡ ಹಳ್ಳಿಯಲ್ಲಿನೇ. ಹಳ್ಳಿಯಲ್ಲಿರುವಂಥ ವಾತಾವರಣ ಅವ್ರಿಗೆ ಬಹಳ ಹಿಡಿಸ್ತಾ ಇತ್ತು. ಆಮೇಲೆ ಬಹಳ ಒಂದು ಎಂಜಾಯ್ ಮಾಡ್ತಾಯಿದ್ರು, ಭಾಳ ಸಂತೋಷವನ್ನು ಪಡ್ತಾಯಿದ್ರು ಹಳ್ಳಿಯ ಒಂದು ವಾತಾವರಣನ ನೋಡಿ. ಆ ಹಳ್ಳಿಗರ ಸೌಹಾರ್ದಮಯ ಸಾಮಾಜಿಕ ಜೀವನ, ಅವರ ಕಟ್ಟುನಿಟ್ಟುಗಳು, ಕೃತ್ರಿಮತೆ ಇಲ್ಲದ ಸರಳ ಸಹಜ ಸ್ವಭಾವ. ಅಲ್ಲಿ ಶ್ರೀಮಂತರಿದ್ದರೂ ಕೂಡ ಹಳ್ಳಿ ಜನ
ಒಂದೇ ರೀತಿಯ ರೆಸ್ಪೆಕ್ಟನ್ನು ಕೊಡ್ತಾರೆ. ಬಡವರಿದ್ದರೂ ಕೂಡ ಹಳ್ಳಿಯ ಜನ ಒಂದೇ ರೆಸ್ಪೆಕ್ಟನ್ನು ಕೊಡ್ತಾರೆ. ಯಾರು ಹೆಚ್ಚು ಕಡಿಮೆ ಅನ್ನುವಂಥ ಮನೋಭಾವನೆ ಹಳ್ಳಿಗರಲ್ಲಿ ಇರಂಗಿಲ್ಲ. ಒಂದು ರೀತಿ ಶ್ರಮಿಕ ಜೀವಿಗಳು ಅಂಥೇಳಿ ನಾವು ಹಳ್ಳಿ ಜನರನ್ನು ಕರಿತೀವಿ. ಬೆಳಗ್ಗೆ ಎದ್ದ ತಕ್ಷಣ ಕೆಲಸದೊಳಗೆ ತಮ್ಮನ್ನು ತಾವು ತೊಡಗಿಸ್ಕೊಂಡ್ರು ಅಂತಂದರೆ ಕತ್ತಲೆ ಆಗೋವರೆಗೂ ಒಂದಿಲ್ಲೊಂದು ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ. ಈ ರೀತಿಯ ಒಂದು ಜೀವನ ವಿಧಾನ ಹಳ್ಳಿಗರದು ಇರ್ತದೆ. ಎಷ್ಟೋ ಸಾರ್ತಿ ಲೇಖಕರು ತಾವೇನು ಬಾಲ್ಯದಲ್ಲಿ ಹಳ್ಳಿ ದಿನಗಳನ್ನು ನೋಡಿದ್ರಲ್ಲ ಅವುಗಳನ್ನು ಕನಸಿನೊಳಗೆ ಕಾಣ್ತಾ ಇರ್ತಾರೆ, ಅಂದ್ಕೊಳ್ತಿರ್ತಾರೆ ಬಾಲ್ಯ ಅನ್ನೋದು ಎಷ್ಟು ಚೆನ್ನಾಗಿತ್ತಲ್ಲ, ನಮ್ಮೂರು, ನಾನು ಹಳ್ಳಿ ಒಳಗಿದ್ದಾಗ ಎಷ್ಟು ಆರಾಮಿದ್ದಲ್ಲ ಅಂಥೇಳಿ ಅಂದ್ಕೊಳ್ತಿರ್ತಾರೆ. ಒಂದೊಂದು ಸಾರ್ತಿ ಅದನ್ನು ನೆನೆದು ಭಾವುಕರಾಗ್ತಿರ್ತಾರೆ. ಆದರೆ ಅವರಿಗೆ ಪಟ್ಟಣದ ಜೀವನ ಅನಿವಾರ್ಯವಾಗಿ ಬಿಟ್ಟಿರ್ತದೆ. ಒಂದೊಂದು ಸಾರ್ತಿ ಅನ್ಕೋತಿರ್ತಾರೆ, ನಾನು ಹಳ್ಳಿಗೆ ಹೋಗ್ಬೇಕಲ್ಲ, ಯಾವಾಗಾದರೂ ಇಷ್ಟು ದಿವಸ ನಾನು ಇದ್ದು ಬರಬೇಕಲ್ಲ ಅಂಥೇಳಿ ಅಂದ್ಕೊಳ್ತಿರ್ತಾರೆ. ಆದರೆ ಅದು ಸಾಧ್ಯ ಆಗ್ತಿರಂಗಿಲ್ಲ. ಯಾಕೆ ಅಂತಂದರೆ ಅವರ ಹೊಟ್ಟೆಯ ಹೋರಾಟ ಪಟ್ಟಣದಲ್ಲಿ ಲೇಖಕರ ಕಾಲುಗಳನ್ನು ಕಟ್ಟಿ ಹಾಕಿರ್ತಾವೆ. ಜೀವನ ನಡೆಸಬೇಕಲ್ಲ, ಸಂಸಾರದ ನೊಗಬಂಡಿಯನ್ನು ಮುಂದೆ ತಗೊಂಡು ಹೋಗಬೇಕಲ್ಲ, ಅದಕ್ಕೆ ಅವರಿಗೆ ಅನಿವಾರ್ಯ ಪರಿಸ್ಥಿತಿ, ಸಿಟಿಯಲ್ಲಿನೇ ಇರಬೇಕಾದಂಥ ಒಂದು ಪರಿಸ್ಥಿತಿ ಅವರಿಗೆ ಬಂದೊದಗಿರ್ತದೆ. ಅಂದ್ಕೊಳ್ತಿರ್ತಾರೆ ಹೋಗಬೇಕಲ್ಲ ಅಂಥೇಳಿ. ಆದರೆ ಇಲ್ಲಿ ವೀರನಗೌಡ ಬಹಳ ದಿವಸದಿಂದ ಕರಿತಾ ಇರ್ತಾನೆ. ಮೊದಲು ಇಲ್ಲಂದಿರ್ತಾರೆ, ಕಡಿಕ ಆ ಹಳ್ಳಿಗೆ ಹೋಗಲೇಬೇಕಾದಂಥ ಒಂದು ಪರಿಸ್ಥಿತಿ ಅಲ್ಲವರಿಗೆ ಬಂದೊದಗಿಬಿಡ್ತದೆ. ವೀರನಗೌಡನ ಒಲವಿನ ಔತಣವನ್ನು 2-3 ಸಲ ಅನಿವಾರ್ಯವಾಗಿ ನಿರಾಕರಿಸಬೇಕಾಗಿ ಬಂದಿತ್ತು. ಆಗಿನ ಆ ಗೆಳೆಯನ ನೊಂದ ಹೃದಯದ ಅನುಭವ ನನ್ನ ಹೃದಯವನ್ನು ಅಳುಕಿಸಿತ್ತು. ಈ ಸಲ ಬಂದೇ ತೀರಬೇಕೆಂದು ಗೌಡ ಹಠವನ್ನೇ ಹಿಡಿದ. ಗೆಳೆಯನ ಮನಸ್ಸನ್ನು ಮತ್ತೆ ಮತ್ತೆ ನೋಯಿಸಬಾರದೆಂದು ನಿರ್ಣಯಿಸಿ 6 ದಿನಗಳ ರಜೆ ಪಡೆದುಕೊಂಡು ವೀರನಗೌಡನ ಹಳ್ಳಿಗೆ ಹೊರಟು ಬಿಟ್ಟೆ. ಇಲ್ಲಿ ಲೇಖಕರನ್ನ ಅವ್ರ ಗೆಳೆಯ ಭಾಳ ಸಾರ್ತಿ ಕರೆದಿರ್ತಾನೆ. 2-3 ಸಾರ್ತಿ ಕರೆದ್ರೂ ಕೂಡ ಲೇಖಕರು ಏನು ಮಾಡ್ತಾರೆ ಅಂತಂದರೆ, ಅವ ಪ್ರೀತಿಯಿಂದ ಕರಿತಿರ್ತಾನೆ, ಇವ್ರು ಏನೋ ಒಂದು ಕಾರಣ ಹೇಳಿ, ಅಂದರೆ ಕಾರಣ ಹೇಳ್ತಿರಂಗಿಲ್ಲ, ಬದಲಿಗೆ ಆ ಸಂದರ್ಭದಲ್ಲಿ ಯಾವುದೋ ಒಂದು ಅನಾನುಕೂಲತೆ ಅಲ್ಲಿ ಬಂದೊದಗಿಬಿಟ್ಟಿರ್ತದೆ. ಹೀಗಾಗಿ ಅದನ್ನು ಇವರು ಇಲ್ಲ ನನಗಾಗಂಗಿಲ್ಲ, ಮುಂದಿನ ಸಾರ್ತಿ ಬರ್ತೀನಿ, ಇನ್ನೊಮ್ಮೆ ಬರ್ತೀನಿ ಅಂಥೇಳಿ ಇದೇ ರೀತಿ ಹೇಳ್ತಾ ಇರ್ತಾರೆ. ಆದರೆ ಈ ಸಾರ್ತಿ ಮಾತ್ರ ಅವರ ಗೆಳೆಯ ವೀರನಗೌಡ ನೀನು ಹೇಳಿರುವಂಥ ಯಾವುದೇ ಕಾರಣವನ್ನು ನಾನು ಒಪ್ಪಂಗಿಲ್ಲ, ಬದಲಿಗೆ ಈ ಸಾರ್ತಿ ನೀನು ಬರಲೇಬೇಕು ಅಂಥೇಳಿ ಹಠ ಹಿಡಿದು ಕೂತಿರ್ತಾನೆ. 2-3 ಸಾರ್ತಿ ಅವನ ಮನಸ್ಸಿಗೆ ನೋವಾಗಿರ್ತದೆ, ನಾನು ಇಷ್ಟು ಕರೆದ್ರು ನನ್ನ ಗೆಳೆಯ ಬರಂಗಿಲ್ಲಲ್ಲ ಅಂಥೇಳಿ. ಆದರೆ ಈ ಸಾರ್ತಿ ಹೋಗಲೇಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಬಂದೊದಗಿಬಿಡ್ತದೆ. 6 ದಿನಗಳ ರಜೆಯನ್ನು ತೆಗೆದುಕೊಂಡು ಖುಷಿಯಿಂದ ಲೇಖಕರು ಏನು ಮಾಡ್ತಾರೆ ಅಂತಂದರೆ ತಮ್ಮ ಗೆಳೆಯನ ಊರಿಗೆ ಹೋಗ್ಬಿಡ್ತಾರೆ. ಹಳ್ಳಿಯ ಗೌಡರ ಮನೆಯಲ್ಲಿ ನಾನು ಅತಿಥಿ. ಮನೆಗೆ ಬಂದವರೆಲ್ಲ ಬೆರಗು ಗಣ್ಣುಗಳಿಂದ ನನ್ನನ್ನು ನೋಡುತ್ತಾ ಗೌಡರ ಮಗನ ಗೆಳೆಯನೆಂದು ಅರಿತುಕೊಂಡು ಸಹಜವಾದ ಆದರ ಪ್ರೀತಿಗಳನ್ನು ಸಲ್ಲಿಸುತ್ತಿದ್ದರು. ವೀರನಗೌಡನ ತಂದೆ ಹಿರಿಗೌಡರು ಹೆಚ್ಚಿಗೆ ಕಲಿತವರಲ್ಲವಾದರೂ ಹುಟ್ಟಿ ಬೆಳೆದ ದೊಡ್ಡ ಮನೆತದ ಪರಂಪರೆ ಅವರ ಮನಸ್ಸು ಹೃದಯಗಳನ್ನು ಅರಳಿಸಿತ್ತು. ನಾನು ತಮ್ಮ ಮನೆಗೆ ಬಂದುದು ಅವರಿಗೆ ತುಂಬ ಸಂತೋಷವನ್ನು ಉಂಟು ಮಾಡಿತ್ತು. ಆದುದರಿಂದಲೇ ನಾನು ಎಷ್ಟು ತಿಂದರೂ ಕಡಿಮೆ, ಎಷ್ಟು ಉಂಡರೂ ಕಡಿಮೆ, ನನಗೆ ಯಾವುದರ ಕೊರತೆ ಎನಿಸಿತು ಎಂದು ಯಾವಾಗಲೂ ನನ್ನ ಮುಖವನ್ನು ಅವರು ನೆಟ್ಟಿಸುತ್ತಿದ್ದರು. ವೀರನಗೌಡನಿಗೆ ಅವರಿಂದ ತಂದೆಯ ಪ್ರೀತಿಯೊಂದೇ ಸಲ್ಲುತ್ತಿದ್ದರೆ ನನಗೆ ಅಂತಹ ಪ್ರೀತಿಯೊಂದಿಗೆ ಆತಿಥ್ಯದ ಮಾನ ಸನ್ಮಾನಗಳು ಸಲ್ಲುತ್ತಿದ್ದವು. ಇಲ್ಲಿ ಗೆಳೆಯನ ಮನೆಗೆ ಹೋಗ್ತಾರೆ. ಹಳ್ಳಿ ಗೌಡರ ಮನೆಯೊಳಗೆ ಅತಿಥಿ ಇವರು. ಆಮೇಲೆ ಆ ಮನೆಗೆ ಬಂದವರೆಲ್ಲ ಒಂದು ರೀತಿ ಆಶ್ಚರ್ಯದಿಂದ, ಅಂದರೆ ಬೆರಗುಗಣ್ಣುಗಳಿಂದ ಇವರನ್ನು ನೋಡ್ತಾ ಇರ್ತಾರೆ. ಯಾಕಂತಂದರೆ ಅವ್ರಿಗೊಂದೇನೋ ಹೊಸ ವ್ಯಕ್ತಿಯವರು. ಆಮೇಲೆ ಶಹರದಲ್ಲಿರೋರು ಅಂದಾಗ ಒಂದು ಸ್ವಲ್ಪ ಇವರ ವ್ಯಕ್ತಿತ್ವದಲ್ಲಿ ಒಂದು ಸ್ವಲ್ಪ ಬದಲಾವಣೆ ಇರ್ತದೆ. ಒಂದು ರೀತಿ ಗತ್ತು ಅನ್ನೋದು ಮುಖದ ಮೇಲೆ ಇರ್ತದೆ. ಆಮೇಲೆ ಅವರನ್ನು ನೋಡಿದ್ದೇ ತಡ ಎಲ್ಲರೂ ಸಹಜವಾಗಿರುವಂಥ ಒಂದು ಪ್ರೀತಿ ಆದರಗಳಿಂದ ಅವರನ್ನು ಗೌರವಿಸ್ತಿರ್ತಾರೆ. ಆಮೇಲೆ ಇಲ್ಲಿ ವೀರನಗೌಡರ ತಂದೆ ಹಿರಿಗೌಡರು ಅಂಥೇಳಿ ಏನಿರ್ತಾರಲ್ಲ, ಆ ಹಿರಿಗೌಡರು ಹೆಚ್ಚಿಗೆ ಕಲ್ತಿರಂಗಿಲ್ಲ. ಆದರೆ ಹುಟ್ಟಿ ಬೆಳೆದದ್ದು ಮಾತ್ರ ದೊಡ್ಡ ಮನೆತನದಲ್ಲಾದ್ದರಿಂದ
ಅವರ ಮನಸ್ಸು, ಹೃದಯ ಇದನ್ನೆಲ್ಲ ನೋಡಿ ಅವ್ರಿಗೆ ಭಾಳ ಸಂತೋಷ ಆಗ್ತಿರ್ತದೆ. ಅವರೇನು ದೊಡ್ಡ ಶ್ರೀಮಂತರು ಇರ್ತಾರೆ, ಯಾಕಂದ್ರೆ ನಿಮಗೆ ಗೊತ್ತಿರ್ಬೋದು ಹಳ್ಳಿ ಒಳಗೆ ಗೌಡರು, ಕುಲಕರ್ಣಿಯರು, ತಲಾಟರು ಅಂತಂದರೆ ಒಂದು ಸ್ವಲ್ಪ ರಿಸ್ಪೆಕ್ಟ್ ಅವ್ರಿಗೆ ಜಾಸ್ತಿ ಇರ್ತದೆ. ಆಮೇಲೆ ಅವ್ರ ವಂಶ ಪಾರಂಪರ್ಯವಾಗಿ ಏನು ಕೆಲವೊಂದಿಷ್ಟು ಪದ್ಧತಿಗಳನ್ನು ಅವ್ರು ಮುಂದುವರಿಸ್ಕೊಂಡು ಬಂದಿರ್ತಾರಲ್ಲ, ಯಾವುದೇ ಕಾರಣಕ್ಕೂ ಆ ಪದ್ಧತಿಗಳನ್ನು ಬಿಟ್ಟು ಕೊಡ್ತಿರಂಗಿಲ್ಲ. ಇಲ್ಲಿ ಬಂದಿರುವಂಥ ಹಿರೇಗೌಡರು ಕೂಡ ಹೆಚ್ಚಿಗೆ ಕಲ್ತಿರಂಗಿಲ್ಲ, ಆದರೂ ಕೂಡ ಆ ಊರಿನ ಜನರನ್ನು ತಮ್ಮ ಒಂದು ಹದ್ದೋಬಸ್ತಿನೊಳಗೆ ಅವರು ಇಟ್ಕೊಂಡಿರ್ತಾರೆ. ಅಂದರೆ ಊರಿನ ಜನ ಇವ್ರಿಗೂ ಕಿಮ್ಮತ್ತನ್ನು ಕೊಡ್ತಿರ್ತಾರೆ. ಆ ಒಂದು ಕಿಮ್ಮತ್ತನ್ನು, ರೆಸ್ಪೆಕ್ಟನ್ನು ನೋಡಿ ಆ ಹಿರೇಗೌಡರಿಗೆ ತಮ್ಮ ಒಂದು ಪರಂಪರೆಯ ಬಗ್ಗೆ ಒಂದು ರೀತಿ ಖುಷಿ ಅನ್ನಿಸ್ತಾ ಇರ್ತದೆ. ನನ್ನ ಊರಿನ ಜನ, ನನ್ನ ಜನತೆ ನನಗೆ ಎಷ್ಟು ಒಂದು ಗೌರವವನ್ನು ಕೊಡ್ತಾರಲ್ಲ ಅಂಥೇಳಿ. ಆಮೇಲೆ ತಮ್ಮ ಒಂದು ಪರಂಪರೆಗೆ ಯಾವುದೇ ರೀತಿಯ ಕುಂದುಕೊರತೆ ಬರಲಾರದಂತೆ ತಮ್ಮ ಒಂದು ಕುಟುಂಬವನ್ನು ಅವರು ಮುನ್ನಡೆಸ್ಕೊಳ್ತಾ ಹೋಗ್ತಾ ಇರ್ತಾರೆ. ಯಾವಾಗ ಲೇಖಕರು ಅವ್ರ ಮನೆಗೆ ಹೋಗ್ತಾರಲ್ಲ, ಹೋದಾಗ ಅವ್ರಿಗೆ ಭಯಂಕರ ಖುಷಿ ಆಗಿಬಿಡ್ತದೆ. ಬಹಳ ಸಂತೋಷದಿಂದ ಇವರನ್ನು ಕರ್ಕೊಳ್ತಾರೆ ಮನೆಯೊಳಗೆ. ಇವರು ಎಷ್ಟು ತಿಂದರೂ ಕಡಿಮೆನ, ಎಷ್ಟು ಉಂಡ್ರೂ ಕಡಿಮೆನ. ಮತ್ತು ಒಂದೊಂದು ಸಾರ್ತಿ ಇವ್ರ ಮುಖವನ್ನು ದಿಟ್ಟಿಸಿ ನೋಡ್ತಿರ್ತಾರೆ. ಏನಾದರೂ ಕೊರತೆಗಳು ನಮ್ಮ ಮನೆಯೊಳಗೆ ಅದು ಏನೋ, ನಮ್ಮಿಂದ ಯಾವುದಾದ್ರೂ ಒಂದು ಅಚಾತುರ್ಯ ನಡೀತೇನೋ ಅಂಥೇಳಿ ನೋಡ್ತಿರ್ತಾರೆ. ಅಂದರೆ ಅಷ್ಟು ಅವರಿಗೆ ಬಂದಿರುವಂಥ ಅತಿಥಿಯನ್ನು ನಾವು ಚೆನ್ನಾಗಿ ನೋಡ್ಕೋಬೇಕು ಅನ್ನುವಂಥ ಒಂದು ಮನೋಭಾವನೆ, ನಮ್ಮಿಂದ ಅವರಿಗೆ ಯಾವುದೇ ರೀತಿಯ ತೊಂದರೆಗಳು ಆಗಬಾರ್ದು ಅನ್ನುವಂಥ ಒಂದು ಭಾವನೆ ಅವರಿಗೆ ಇರ್ತದೆ. ಆ ಕಾರಣಕ್ಕಾಗಿ ಬರೀ ಅವರು ಸಂತೋಷದಿಂದ ಇದ್ದಾರಿಲ್ಲೋ ಅನ್ನೋದನ್ನೇ ಅವರು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಆಮೇಲೆ ಇಲ್ಲಿ ವೀರನಗೌಡನಿಗೆ ಹಿರೇಗೌಡರಿಂದ ಅಂದರೆ ತಂದೆಯ ಪ್ರೀತಿ ಅವ್ರಿಗೆ ಸಿಗ್ತಾ ಇರ್ತದೆ. ಆದರೆ ಇಲ್ಲಿ ತಂದೆಯ ಪ್ರೀತಿಯ ಜೊತೆಗೆ ಲೇಖಕರಿಗೆ ಆತಿಥ್ಯದ ಮಾನ ಸನ್ಮಾನಗಳು ಕೂಡ ದೊರಕ್ತಿರ್ತವೆ. ಬಹಳ ಕಾಳಜಿಪೂರ್ವಕವಾಗಿ ಅವರನ್ನು ನೋಡ್ಕೊಳ್ತಾ ಇರ್ತಾರೆ. ಮುಂದುವರೆದು ಏನಾಗ್ತದೆ ಅಂತಂದರೆ, ಅತ್ತೆಯ ಮನೆಯಿಂದ ತವರು ಮನೆಗೆ ಬಂದಿದ್ದ ವೀರನಗೌಡನ ತಂಗಿ ಸಿಂಗಾರಮ್ಮ ತಂಗಿ ಇಲ್ಲದಿರುವ ನನ್ನ ಕೊರತೆಯನ್ನು ಕಳೆದು ಬಿಟ್ಟಳು. ಕತೆ ಕಾದಂಬರಿಗಳನ್ನು ಓದಿ, ನಾಟಕ ಚಲನಚಿತ್ರಗಳನ್ನು ನೋಡಿ ಹೆಣ್ಣಿನ ಪ್ರೀತಿ ಎಂದರೆ ಶೃಂಗಾರ ಸಂಬಂಧವಾದುದೇ ಎಂದು ನಂಬಿಬಿಟ್ಟಿದ್ದ ನನ್ನನ್ನು ಸಿಂಗಾರಮ್ಮನ ತಂಗಿತನದ ಪ್ರೀತಿ ಚೆನ್ನಾಗಿ ಕಣ್ಣು ತೆರೆಯಿಸಿತು. ವೀರನಗೌಡನ ಹೆಂಡತಿ ಚಿನ್ನಮ್ಮನ ಮೆಲುನಗೆಯ ಮಾನ ಸತ್ಕಾರವಂತೂ ನನ್ನನ್ನು ಬೆರಗುಗೊಳಿಸಿಬಿಟ್ಟಿತು. ನೋಡಿದರೆ ನನ್ನ ಜಾತಿ ಬೇರೆ, ವೀರನಗೌಡನ ಜಾತಿ ಬೇರೆ. ಆದರೆ ಅವರೆಲ್ಲರ ಸ್ನೇಹ ಪ್ರೀತಿಗಳ ಪ್ರವಾಹ ನನ್ನ ಜಾತಿಯ ನೆನಪನ್ನೇ ಕೊಚ್ಚಿಕೊಂಡು ಹೋಗಿದ್ದಿತು. ಇಲ್ಲಿ ಈ ಹಿರೇಗೌಡರಿಗೆ ಒಬ್ಬಳು ಮಗಳಿರ್ತಾಳೆ, ಸಿಂಗಾರಮ್ಮ ಅನ್ನುವಂಥದ್ದು ಆಕೆಯ ಹೆಸರು. ಅಂದರೆ ಆಕೆ ವೀರನಗೌಡನ ತಂಗಿ. ಈ ಯಾವಾಗ ಲೇಖಕರು ಅವ್ರ ಮನೆಗೆ ಬರ್ತಾರಲ್ಲ, ಆ ಸಿಂಗಾರಮ್ಮ ಏನು ಮಾಡ್ತಾಳೆ ಅಂತಂದರೆ, ಯಾವ ರೀತಿ ತನ್ನಣ್ಣ ವೀರನಗೌಡನಿಗೆ ಒಂದು ಪ್ರೀತಿಯನ್ನು ಹಂಚ್ತಾ ಇರ್ತಾಳಲ್ಲ, ಅಂದರೆ ಒಂದು ಅಣ್ಣನ ಪ್ರೀತಿಯನ್ನು, ಅದೇ ರೀತಿ ಅದೇ ಒಂದು ಸ್ಥಾನದಲ್ಲಿನೇ ಇವರನ್ನು ಕೂಡಿಸ್ಬಿಡ್ತಾಳೆ. ಲೇಖಕರಿಗೆ ತಂಗಿರಂಗಿಲ್ಲ, ಆದರೆ ತಂಗಿ ಪ್ರೀತಿಯನ್ನು ಸಂಪೂರ್ಣವಾಗಿ ಆ ಸಿಂಗಾರಮ್ಮ ಇದ್ದಕ್ಕೆ ಕೊಡ್ತಾಳೆ. ಮೊದಲು ಲೇಖಕರು ಎಷ್ಟೋ ಚಲನಚಿತ್ರಗಳನ್ನು ನೋಡಿರ್ತಾರೆ, ಕಾದಂಬರಿ ಕಥೆಗಳನ್ನು ಬರೆದಿರ್ತಾರೆ. ಅದರೊಳಗೆ ಹೆಣ್ಣು ಅಂತಂದರೆ ಕೇವಲ ಪ್ರೀತಿಗೆ ಮಾತ್ರ ಯೋಗ್ಯಳು ಅಂಥೇಳಿ ಇವರು ಅಂದ್ಕೊಂಡಿರ್ತಾಳೆ. ಅಂದರೆ ಹೆಂಡತಿಯಾಗಿ ಪ್ರೇಯಸಿಯಾಗಿ ಬರಲಿಕ್ಕೆ ಮಾತ್ರ ಆಕೆ ಯೋಗ್ಯಳು ಅಂಥೇಳಿ ಅಂದ್ಕೊಂಡಿರ್ತಾಳೆ. ಆದರೆ ಯಾವಾಗ ಈ ಸಿಂಗಾರಮ್ಮ ಅತಿ ಖುಷಿಯಿಂದ ತನ್ನ ಅಣ್ಣನಿಗೆ ಯಾವ ರೀತಿ ಪ್ರೀತಿಯನ್ನು ಮಾಡ್ತಿರ್ತಾಳಲ್ಲ, ಅದೇ ರೀತಿ ಲೇಖಕರನ್ನು ತನ್ನ ಅಣ್ಣನಂತೆಯೇ ಆಕೆ ಭಾವಿಸಿ ಅವರಿಗೆ ಪ್ರೀತಿಯನ್ನು ತೋರ್ಲಿಕ್ಕೆ ಪ್ರಾರಂಭ ಮಾಡ್ತಾಳಲ್ಲ, ಅದು ಇವರ ಮನಸ್ಸಿಗೆ ಭಾಳ ಖುಷಿಯಾಗ್ಬಿಡ್ತದೆ. ನನಗೆ ತಂಗಿ ಇರಲಾರ್ದಂಥ ಒಂದು ಕೊರತೆಯನ್ನು ಈ ಹೆಣ್ಮಗಳು ನೀಗಿಸಿದ್ಲಲ್ಲ ಅಂಥೇಳಿ ಅವರಿಗೆ ಸಂತೋಷ ಆಗ್ತದೆ. ಆಮೇಲೆ ಇಲ್ಲಿ ವೀರನಗೌಡನ ಹೆಂಡತಿ ಚಿನ್ನಮ್ಮ ಅನ್ನುವಂಥ ಒಬ್ಬ ಹೆಣ್ಮಗಳು. ಆಕೆ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗ್ತಿರಂಗಿಲ್ಲ, ಸುಮ್ಮನೆ ಮೌನವಾಗಿ ಆಕೆ ಇರ್ತಾಳೆ. ಆಕೆನೂ ಕೂಡ ಆತಿಥ್ಯವನ್ನು, ಸತ್ಕಾರವನ್ನು ವ್ಯವಸ್ಥಿತವಾಗಿ ಮಾಡ್ತಿರ್ತಾಳೆ. ಯಾವಾಗಾದರೂ ಇವರನ್ನು ನೋಡಿ ಒಂದು ಸರ್ತಿ ಮೆಲುನಗೆಯನ್ನು ಅಂದರೆ ಸ್ವಲ್ಪ ಹಂಗೆ ಒಂದು ನಗುವನ್ನು ಕೊಡ್ತಿರ್ತಾಳೆ. ಕೊಟ್ಟು ಯಥಾ ಪ್ರಕಾರ ಇವರಿಗೇನು ಊಟ ಗೀಟ ಎಲ್ಲ ಕೊಡಬೇಕಲ್ಲ ಅದನ್ನು ಕೊಟ್ಟು ಅದರ ಆತಿಥ್ಯವನ್ನು ಮಾಡಿಸಿ ಮತ್ತೆ ತಾನು ಮೌನಿಯಾಗಿ ಆಕೆ ಕೂತ್ಕೊಳ್ತಾ ಇರ್ತಾಳೆ. ಆಮೇಲೆ ಅವರೆಲ್ಲರ ಒಂದು ಪ್ರೀತಿಯನ್ನು ನೋಡಿ ಲೇಖಕರಿಗೆ ಆಶ್ಚರ್ಯ ಆಗ್ಬಿಡ್ತದೆ. ಯಾಕಂತಂದ್ರೆ ವೀರನಗೌಡನ ಜಾತಿನೇ ಬೇರೆ ಇರ್ತದೆ, ಲೇಖಕರ ಜಾತಿನೇ ಬೇರೆ ಇರ್ತದೆ. ಆದರೂ ಕೂಡ
ಅವರು ಅತ್ಯಂತ ಪ್ರೀತಿಯಿಂದ ಇವರನ್ನು ಕಾಣ್ತಾ ಇರ್ತಾರೆ. ಗೌಡರ ಹಳ್ಳಿಯಿಂದ ಮೂಡಣಕ್ಕೆ 2 ಮೈಲುಗಳ ಅಂತರದ ಮೇಲೆ ಇನ್ನೊಂದು ಕಿರುವಳ್ಳಿ ಇದೆ. ಅಲ್ಲಿ ಈ ಗೌಡರದೊಂದು ತೋಟವಿದೆ, ದೊಡ್ಡದಾದ ತೋಟ. ಅದೊಂದೇ ತೋಟದಲ್ಲಿ 6 ಎತ್ತುಗಳು 6-7 ಜನ ಆಳುಗಳು ದುಡಿಯುತ್ತಾರೆ. ಕಬ್ಬು ಬಾಳೆಗಳು ಮುಖ್ಯ ಬೆಳೆ. ಹೌಸಿಗಾಗಿ ಅಪರೂಪದ ಹಣ್ಣಿನ ಗಿಡಗಳನ್ನು, ಹೂವಿನ ಗಿಡಗಳನ್ನು ಹಚ್ಚಿಸಿದ್ದಾರೆ. ಈ ತೋಟವನ್ನು ನೋಡಲಿಕ್ಕೆಂದು ಒಂದು ದಿನ ಬೆಳಗಿನಲ್ಲಿ ನಾವಿಬ್ಬರು ಹೊರಟೆವು. ಬಂಡಿ ಓಡಿಸಿ ಕುಳಿತುಕೊಂಡು ಹೋಗಿರಿ ಎಂದರು ಹಿರಿಯ ಗೌಡರು. ಬೇಡ, ನಡೆಯುತ್ತಲೇ ಹೋಗೋಣ ಎಂದು ನಾನಂದೆ. ವೀರನಗೌಡನು ನನ್ನ ಮಾತನ್ನು ಒಪ್ಪಿಕೊಂಡ. ನಡೆಯುತ್ತಲೇ ಹೊರಟೆವು. ಓಲೈಕಾರನೊಬ್ಬ ನಮಗೆ ದಾರಿ ತೋರಿಸುವವನಂತೆ ಮುಂದೆ ಮುಂದೆ ನಡೆದಿದ್ದ. ಇಲ್ಲಿ ಆ ಗೌಡರ ಹಳ್ಳಿಯಿಂದ ಮುಂದೊಂದು 2 ಮೈಲ್ ಅಂದರೆ ನಾವು ಒಂದು 2-3 ಕಿಲೋಮೀಟ್ರ್ ಅಂತರದೊಳಗೆ ಇನ್ನೊಂದು ಸಣ್ಣ ಹಳ್ಳಿ ಇರ್ತದೆ. ಆ ಹಳ್ಳಿ ಒಳಗೆ ಈ ಗೌಡರದು ಇನ್ನೊಂದು ತೋಟ ಇರ್ತದೆ, ದೊಡ್ಡದಾಗಿರುವಂಥ ಒಂದು ತೋಟ. ಅಲ್ಲಿ ಆ ತೋಟದೊಳಗೆ 6 ಎತ್ತುಗಳು 6-7 ಜನ ಕೆಲಸ ಮಾಡುವಂಥ ಕೂಲಿಕಾರರು ಇರ್ತಾರೆ. ಆಮೇಲೆ ಆ ತೋಟದೊಳಗೆ 2 ಬೆಳೆಗಳು ಬರ್ತಿರ್ತಾವೆ, ಒಂದು ಕಬ್ಬು ಇನ್ನೊಂದು ಬಾಳೆ. ಆಮೇಲೆ ಹೌಸು ಅಂತಂದರೆ ಒಂದು ರೀತಿ ಹವ್ಯಾಸ ಅಂಥೇಳಿ ನಾವು ಕರಿತೀವಿ. ಆ ಒಂದು ಹೌಸಿಗಾಗಿ ಅಲ್ಲೊಂದು ಅಪರೂಪಕ್ಕೆ ಒಂದು ಹಣ್ಣಿನ ಗಿಡಗಳನ್ನು ಮತ್ತು ಕೆಲವೊಂದಿಷ್ಟು ಹೂವಿನ ಗಿಡಗಳನ್ನು ಹಚ್ಚಿರ್ತಾರೆ. ಆಮೇಲೆ ಹಿರೇಗೌಡರು ಹೇಳ್ತಾರೆ ಈ ವೀರನಗೌಡ ಮತ್ತು ಲೇಖಕರಿಗೆ, ನೀವು ಆ ಒಂದು ನಮ್ದು ಇನ್ನೊಂದೇನು ತೋಟ ಅದಲ್ಲ ಆ ತೋಟಕ್ಕೂ ನೀವು ಹೋಗಿ ಬರ್ರಿ ಅಂಥೇಳಿ ಹೇಳ್ತಾರೆ. ಆಮೇಲೆ ಒಂದು ದಿವಸ ಬೆಳಗ್ಗೆ ಏನು ಮಾಡ್ತಾರೆ ಅಂತಂದರೆ ಅವರು ನಡ್ಕೋತ ಹೋಗ್ತಿರ್ತಾರೆ. ಅದನ್ನು ನೋಡಿ ವೀರನಗೌಡರು ಹೇಳ್ತಾರೆ, ನಡ್ಕೋತ ಹೋಗಬೇಡ್ರಿ, ಬದಲಿಗೆ ಆ ಬಂಡಿ ಹೂಡಿಸ್ರಿ, ಅದನ್ನು ಹೂಡಿಸಿ ಅದರೊಳಗೆ ಹೋಗಿ ಬರ್ರಿ, ನಿಮಗೆ ನಡಿಲಿಕ್ಕೆ ಅಷ್ಟು ದೂರ ಆಗಂಗಿಲ್ಲ ಅಂಥೇಳಿ ಒಂದು ಪ್ರೀತಿಯಿಂದ ಹೇಳ್ತಾರೆ. ಆಗ ಲೇಖಕರು ಹೇಳ್ತಾರೆ, ಬೇಡ ನಮಗೇನು ಬಂಡಿ ಏನು ಬೇಡ, ಚಕ್ಕಡಿ ಅಂತ ಕರಿತೀರಲ್ಲ, ಬಂಡಿ ಅಂತಂದರೆ ಹಳ್ಳಿ ಒಳಗೆ ಚಕ್ಕಡಿ, ನಮಗೇನು ಚಕ್ಕಡಿ ಏನು ಬೇಡ, ಬದಲಿಗೆ ನಾವು ನಡ್ಕೋತನ ಹೋಗ್ತೀವಿ ಅಂತಂದಾಗ ಆ ವೀರನಗೌಡನು ಲೇಖಕರ ಮಾತನ್ನು ಒಪ್ಕೊಂಡು ಒಬ್ಬರನ್ನೊಬ್ಬರು ಹಿಂಬಾಲಿಸ್ಕೊಂಡು ನಡೀತಿರ್ತಾರೆ. ಇವ್ರ ಮುಂದೆ ಓಲೇಕಾರ ಅಂದರೆ ಕೆಲಸ ಮಾಡುವಂಥ ಆಳು ದಾರಿ ತೋರಿಸ್ಕೋತ ಮುಂದೆ ನಡೆದಿರ್ತಾನೆ. ಒಂದಲ್ಲೇ ಕಾಲು ದಾರಿ ಇರ್ತದೆ, ಸಣ್ಣ ದಾರಿ. ಆ ದಾರಿ ಮೇಲೆ ಆತ ನಡೀತಿರ್ತಾನೆ. ಆತನನ್ನು ಹಿಂಬಾಲಿಸ್ಕೊಂಡು ಈ ಇಬ್ಬರು ನಡೀತಾ ಇರ್ತಾರೆ. ಸುಮಾರು 1 ಮೈಲು ದಾರಿಯನ್ನು ಸಾಗಿರಬಹುದು. ಮುಂದೆ ದಾರಿಯ ಎಡಪಕ್ಕದಲ್ಲಿ ದಪ್ಪಗಿನ ಹಾಸುಗಲ್ಲೊಂದು ಬಿದ್ದುದನ್ನು ಕಂಡೆ. ಏನೋ ಒಂದು ಕಲ್ಲು ಇರಬಹುದೆಂದು ನಾನು ದುರ್ಲಕ್ಷಿಸಿ ಹಾಗೆ ಮುಂದುವರಿಯಬಹುದಾಗಿತ್ತು. ಆದರೆ ನಮ್ಮ ಹಿಂದೆ ಮುಂದೆ ನಡೆದಿದ್ದ ಓಲೇಕಾರ ಬಗ್ಗಿ ದಾರಿಯಲ್ಲಿ ಬಿದ್ದ ಹಿಡಿಗಲ್ಲೊಂದನ್ನು ಕೈಯಲ್ಲಿ ಹಿಡಿದುಕೊಂಡು ಆ ಹಾಸುಗಲ್ಲ ಬಳಿಗೆ ಹೋದ. ಥೂ ಎಂದು ಅದರ ಮೇಲೆ ಉಗುಳಿ ಕೈಯ ಹಿಡಿಗಲ್ಲನ್ನು ಹಾಸುಗಲ್ಲಿಗೆ ಎಸೆದು ಮುಂದೆ ಹೊರಟ. ಓಲೇಕಾರನ ಈ ರೀತಿ ನನ್ನನ್ನು ಕುತೂಹಲಿಯನ್ನಾಗಿ ಮಾಡಿತು. ನಾನು ನಿಂತ ಆ ಹಾಸುಗಲ್ಲನ್ನು ನಿಟ್ಟಿಸಿ ನೋಡತೊಡಗಿದೆ. ಅದರ ಬಳಿಯಲ್ಲಿ ಹಿಡಿಗಲ್ಲುಗಳ ರಾಶಿಯಾಗಿ ಬಿದ್ದಿವೆ. ನಾನು ಕೆಣಕಿದ ಮನದವನಾಗಿ ಕೇಳಿದೆ, ಇದೇನಪ್ಪ ಈ ಕಲ್ಲು ಗೌಡ? ವೀರನಗೌಡ ಸ್ವಾಭಾವಿಕ ಧ್ವನಿಯಲ್ಲಿ ಹೇಳಿದ. ಇಲ್ಲಿ ಓಲೇಕಾರ ಮುಂದೆ ನಡೀತಿರ್ತಾನೆ, ಅವ್ರ ಹಿಂದೆ ವೀರನಗೌಡ ಇರ್ತಾನೆ, ವೀರನಗೌಡನ ಹಿಂದೆ ಈ ಲೇಖಕರು ನಡೀತಾ ಇರ್ತಾರೆ. ಅಂದರೆ ಒಬ್ಬರನ್ನೊಬ್ಬರು ಹಿಂಬಾಲಿಸಿಕೊಂಡು 3 ಜನ ನಡೀತಾ ಇರ್ತಾರೆ. ಸುಮಾರು 1 ಕಿಲೋಮೀಟ್ರದಷ್ಟು ಅವರು ದೂರ ಹೋಗಿರ್ತಾರೆ. ಅಲ್ಲಿ ಮುಂದೆ ಏನು ದಾರಿ ಇರ್ತದಲ್ಲ, ಆ ದಾರಿಯ ಎಡಪಕ್ಕದೊಳಗೆ ದಪ್ಪಗಿನ ಒಂದು ಹಾಸುಗಲ್ಲು ಬಿದ್ದಿರ್ತದೆ. ಹಾಸುಗಲ್ಲು ಏನು ಅನ್ನೋದನ್ನು ನಾನು ನೆಕ್ಸ್ಟ್ ನಿಮಗೆ ಅದನ್ನು ಹೇಳ್ತೀನಿ, ಮುಂದುವರೆದದು ಗೊತ್ತಾಗ್ತದೆ. ಒಂದು ದೊಡ್ಡದಾಗಿರುವಂಥ ಕಲ್ಲಲ್ಲಿ ಬಿದ್ದಿರ್ತದೆ. ಆಮೇಲೆ ಇಲ್ಲಿ ಲೇಖಕರು ಏನು ಮಾಡ್ತಾರೆ ಅಂತ ಅಂದರೆ ಆ ಕಲ್ಲನ್ನು ನೋಡ್ತಾರೆ. ಆ ಕಲ್ಲನ್ನು ನೋಡಿ ಅದನ್ನು ದುರ್ಲಕ್ಷ್ಯ ಮಾಡಿ ಏನೋ ಯಾವುದೋ ಒಂದು ಕಲ್ಲು ಇರ್ಬೋದು ಅಂಥೇಳಿ ಮುಂದೆ ಹೋಗ್ತಿರ್ತಾರೆ. ಆದರೆ ಆ ಓಲೇಕಾರ ಅಂದರೆ ಇವ್ರ ಜೊತೆ ಏನು ಆಳು ಇರ್ತಾನಲ್ಲ ಒಬ್ಬವ, ಅವ ಏನು ಮಾಡ್ತಾನೆ ಅಂತಂದರೆ ಮುಂದೆ ಹೋಗಿ ಆ ಕಲ್ಲನ್ನು ತೆಗೆದು ಸೈಡ್ಗೆ ಒಗಿತಾನೆ. ಸೈಡ್ಗೆ ಹೋಗೋದು ಇನ್ನೊಂದು ಹಿಡಿಗಲ್ಲನ್ನು ಅಂದರೆ ಒಂದು ಇದ್ರೊಳಗೆ ಒಂದು ಸ್ವಲ್ಪ ದೊಡ್ಡ ಕಲ್ಲನ್ನು ತೆಗೆದುಕೊಂಡು ಅಲ್ಲಿ ಹೋಗಿ ಇನ್ನೊಂದು ಒಂದು ಹಾಸುಗಲ್ಲೇನಿರ್ತದಲ್ಲ ಅದ್ರ ಮೇಲೆ ಆ ಒಂದು ಕಲ್ಲನ್ನು ಒಗೆದು ಥೂ ಅಂಥೇಳಿ ಆ ಕಲ್ಲಿನ ಮೇಲೆ ಉಗುಳಿ ಬರ್ತಾನೆ. ಅದನ್ನು ಲೇಖಕರು ನೋಡ್ತಾರೆ. ಅವ್ರಿಗೆ ಆಶ್ಚರ್ಯ ಆಗ್ತದೆ, ಏನಿದು
ಮೊದಲು ಆ ಹಾಸುಗಲ್ಲು ಬಿದ್ದಿತ್ತು ರೋಡ್ನೊಳಗೆ, ಅದನ್ನು ತೆಗೆದು ಎಡಪಕ್ಕದೊಳಗೆ ಹೋಗೋದ, ಎಡಪಕ್ಕದೊಳಗೆ ಹೋಗೋದು, ಇನ್ನೊಂದು ಕಲ್ಲನ್ನು ತೆಗೆದುಕೊಂಡು ಆ ಕಲ್ಲಿಗೆ ಹೋಗೋದ, ಮತ್ತು ಆ ಎರಡು ಕಲ್ಲಿನ ಮೇಲೆ ತೂ ಅಂಥೇಳಿ ಯಾಕೆ ಹೋಗೋದಲ್ಲ ಅಂಥೇಳಿ ಏನೋ ಇವ್ರಿಗೆ ಒಂದು ಕ್ಯೂರಿಯಾಸಿಟಿ, ಕುತೂಹಲ ಉಂಟಾಗಿಬಿಡ್ತದೆ. ಆ ಕುತೂಹಲವನ್ನು ತಡೆದುಕೊಳ್ಳಲಾರದೆ ಇಲ್ಲಿ ಕೇಳಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಆದರೆ ಆ ಕ್ಷಣಕ್ಕೆ ಏನೋ ನೋಡೋಣ ಅಂಥೇಳಿ ಸುಮ್ಮನೆ ಕೂತ್ಕೋತಾರೆ. ಹಂಗೆ ಹೊಳ್ಳಿ ನೋಡ್ತಾರೋ ಅಲ್ಲಿ ಭಾಳಷ್ಟು ಹಿಡಿಗಲ್ಲುಗಳು ಬಿದ್ದಿರ್ತಾವೆ, ಸಣ್ಣ 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 ಕಲ್ಲುಗಳು ಬಿದ್ದಿರ್ತಾವೆ. ಇವ್ರಿಗೆ ಆಶ್ಚರ್ಯ ಆಗ್ತದೆ, ಏನಿದು ಹೊಲದ ದಂಡಿ ಇಷ್ಟು ರಾಶಿ ರಾಶಿಯಾಗಿ ಕಲ್ಲುಗಳು ಬಿದ್ದಾವಲ್ಲ ಅಂಥೇಳಿ ಅಂದ್ಕೊಂಡು ಮುಂದೆ ನಡೀತಾ ಇರ್ತಾರೆ. ಭಾಳ ಕ್ಯೂರಿಯಾಸಿಟಿಯಾಗಿ ಕಡೆಗೆ ಏನು ಮಾಡ್ತಾರೆ ಅಂತಂದರೆ ಆತನನ್ನು ಕೇಳಿಬಿಡ್ತಾರೆ. ಏನಿದು, ನೀನು ಯಾವುದೋ ಒಂದು ಆ ಕಲ್ಲನ್ನು ಅವ ಒಗದ, ಆ ಕಲ್ಲು ಎದುರ್ದು ಅಂಥೇಳಿ ಕೇಳ್ತಾನೆ. ಅದಲ್ಲದೆ ಅದ್ರ ಮೇಲೆ ಅಕ್ಕಮ್ಮ ತೂ ಅಂಥೇಳಿ ಉಗುಳ್ದ ಅಂದಾಗ ವೀರನಗೌಡ ಸ್ವಾಭಾವಿಕ ಧ್ವನಿಯೊಳಗೆ ಹೇಳ್ತಾನೆ. ಅಂದರೆ ಏನು ಆ ಧ್ವನಿಯೊಳಗೆ ಏರಿಳಿತಗಳು ಇರಂಗಿಲ್ಲ, ನಾರ್ಮಲ್ ಆಗಾತ ಹೇಳ್ತಾನೆ. ಓ ಇದು ನಮ್ಮೂರ ಸೀಮೆಯ ಕಲ್ಲು, ಇಲ್ಲಿಂದ ಮುಂದಿನ ಹೊಲಗಳೆಲ್ಲ ಮುಂದಿನ ಕಿರುವಳಿಗೆ ಸಂಬಂಧಿಸಿದ್ದು. ಇಲ್ಲಿ ಅವ್ರು ಹೇಳ್ತಾರೆ, ಓ ಈ ಕಲ್ಲ, ಇದು ನಮ್ಮೂರಿನ ಒಂದು ಸೀಮೆ ಕಲ್ಲು. ಈ ಒಂದು ಸೀಮೆ ಕಲ್ಲು ದಾಟಿದ ಮೇಲೆ ಮುಂದಿನ ಏನು ಹೊಲಗಳೆಲ್ಲ ಬರ್ತಾವಲ್ಲ ಅವು ಬೇರೆ ಹಳ್ಳಿಗೆ ಸಂಬಂಧಪಟ್ಟದ್ದು ಅಂಥೇಳಿ ನಾರ್ಮಲಾಗಿ ಹೇಳ್ತಾನೆ. ಅದನ್ನು ಕೇಳಿ ಲೇಖಕರಂತಾರೆ, ಸೀಮೆಯ ಕಲ್ಲು ಸರಿ ಹೋಯಿತು, ಇಲ್ಲಿ ಹಿಂಗೆ ಹಿಡಿಗಲ್ಲುಗಳ ರಾಶಿ ಯಾಕೆ ಬಿದ್ದದ? ಇದೇ ಈಗ ನಿಮ್ಮ ವಾಲಿಕಾರ ಈ ಹಾಸುಗಲ್ಲ ಮೇಲೆ ಉಗುಳಿ ತಾನು ಒಂದು ಹಿಡಿಗಲ್ಲು ಎಸೆದು ಮುಂದೆ ಸಾಗಿದ್ನಲ್ಲ, ಇದೇನು ರೀತಿ ಇದು? ಅಲ್ಲಿ ಲೇಖಕರು ಅಂತಾರೆ, ಹೌದಪ್ಪ ನನಗೂ ಅದು ಗೊತ್ತದ, ಇದು ಸೀಮೆ ಕಲ್ಲು, ಅದು ಸರಿ ಹೋಯ್ತು, ನನಗೆ ಗೊತ್ತಾಗ್ತದೆ ಸೀಮೆ ಕಲ್ಲು ಅಂಥೇಳಿ. ಮತ್ತು ಯಾಕೆ ಅದ್ರ ಪಕ್ಕನೇ ಇಷ್ಟು ಕಲ್ಲುಗಳ ರಾಶಿ ಬಿದ್ದದಲ್ಲ? ಆಮೇಲೆ ನಿಮ್ಮ ವಾಲೇಕಾರ ಆ ಸೀಮೆ ಕಲ್ಲನ್ನು ತೆಗೆದು ಬಾಜುಕ್ಕೆ ಹೋಗೋದ, ಅದ್ರ ಮೇಲೆ ಮತ್ತೆ ಇನ್ನೊಂದು ಕಲ್ಲನ್ನು ಒಗದ, ಆ ಇನ್ನೊಂದು ಕಲ್ಲು ಒಗೆದು ಇಟ್ಟ ಮೇಲೆ ಮತ್ತಲ್ಲಿ ಥೂ ಅಂಥೇಳಿ ಯಾಕೆ ಉಗುಳ್ದ? ಏನಿದು ನನಗೇನೂ ಗೊತ್ತಾಗವಲ್ತಲ್ಲ ಅಂಥೇಳಿ ಮತ್ತೆ ಕೇಳ್ತಾರೆ. ಅದಕ್ಕೆ ಅವರು ವೀರನಗೌಡ ಹೇಳ್ತಾನೆ, ಏನಪ್ಪ ಹಿಂದಿನಿಂದಲೂ ಏನೋ ಒಂದು ರೂಢಿ ನಡ್ಕೊಂಡು ಬಂದದ. ಈ ಹಾದಿಯಲ್ಲಿ ಹೋಗಿ ಬರುವವರೆಲ್ಲ ಪ್ರತಿ ಸಲಕ್ಕೂ ಈ ಕಲ್ಲು ಮೇಲೆ ಉಗುಳಿ ಒಂದೊಂದು ಹಿಡಿಗಲ್ಲು ಎಸೆದು ಹೋಗ್ತಿರ್ತಾರೆ. ಚಿಕ್ಕತನದಲ್ಲಿ ನಾನು ಕೂಡ ಹೀಗೆಲ್ಲ ಮಾಡ್ತಿದ್ದೆ, ಏನೋ ಒಂದು ಹಳ್ಳಿಗರ ಪದ್ಧತಿ. ವೀರನಗೌಡ ಹೇಳ್ತಾನೆ, ಏನಪ್ಪ ಏನು ನನಗೆ ಗೊತ್ತಿಲ್ಲ, ಈ ಒಂದು ಪದ್ಧತಿ ಏನದಲ್ಲ ಇದು ಹಿಂದಿನಿಂದ ನಡ್ಕೋತ ಬಂದದ್ದದ. ಆಮೇಲೆ ಈ ದಾರಿ ಒಳಗೆ ಎಷ್ಟು ಜನ ಹೋಗ್ತಾರ, ಎಷ್ಟು ಜನ ಬರ್ತಾರಲ್ಲ, ಪ್ರತಿ ಸಲನೂ ಈ ಒಂದು ಕಲ್ಲು ಮೇಲೆ, ಅಂದರೆ ಈ ಸೀಮೆ ಕಲ್ಲು ಮೇಲೆ ಒಂದು ಕಲ್ಲನ್ನು ಒಗಿತಾರೆ, ಕಲ್ಲನ್ನು ಒಗೆದು ಅದ್ರ ಮೇಲೆ ಉಗುಳ್ತಾರೆ. ನಾನು ಸಣ್ಣವನಿದ್ದಾಗಿನಿಂದಲೂ ಇದೇ ರೀತಿ ನಡ್ಕೋತ ಬಂದದ, ಈಗಲೂ ನಡೀಲಿಕ್ಕತ್ತದ. ಏನೋ ಒಂದು ಹಳ್ಳಿಗರ ಪದ್ಧತಿ, ಯಾಕೆ ಉಗುಳ್ತಾರ, ಯಾಕೆ ಕಲ್ಲು ಒಗಿತಾರ ಅನ್ನೋದು ಮಾತ್ರ ನನಗೆ ಗೊತ್ತಿಲ್ಲ ಅಂಥೇಳಿ ಆತ ಹೇಳ್ತಾನೆ. ಅದಾಯಿತು ಗೌಡ, ಹಿಂಗೆ ಪದ್ಧತಿ ಬೀಳಲಿಕ್ಕೆ ಏನಾದರೂ ಒಂದು ವಿಶೇಷ ಕಾರಣ ಇರಬೇಕಲ್ಲ, ಆ ಕಾರಣ ನಿನಗೇನಾದರೂ ಗೊತ್ತದ ಏನು? ಇಲ್ಲಿ ಅಲ್ಲಿ ಲೇಖಕರು ಕೇಳ್ತಾರೆ, ಹೌದಪ್ಪ ಗೌಡ, ಅದು ಪದ್ಧತಿ ಇರ್ಬೋದು, ನಾ ಏನು ಅದನ್ನು ಇಲ್ಲ ಅಂಥೇಳಿ ನಿನಗೆ ಹೇಳಂಗಿಲ್ಲ. ಆದ್ರೆ ಈ ಒಂದು ಪದ್ಧತಿ ಬೀಳಲಿಕ್ಕೆ, ಯಾಕಂದ್ರೆ ಯಾವುದಾದ್ರೂ ಒಂದು ಪದ್ಧತಿಗಳು ಅನುಕರಣೆಗೆ ಬರಬೇಕು ಅಂತಂದರೆ, ಅಂದರೆ ಚಾಲ್ತಿಯಲ್ಲಿರಬೇಕು ಅಂತಂದರೆ ಅದಕ್ಕೇನಾದರೂ ಒಂದು ಕಾರಣ, ಒಂದು ಮುಖ್ಯವಾಗಿರುವಂಥ ಒಂದು ರೀಸನಲ್ಲಿ ಇರಲೇಬೇಕು. ಅದನ್ನೇ ಅವರು ಹೇಳ್ತಾರೆ. ಇದು ಬಿದ್ದದ ಪದ್ಧತಿನ ಇಲ್ಲ ಅಂತ ಅನ್ನಂಗಿಲ್ಲ, ಆದರೆ ಅದಕ್ಕೇನಾದರೂ ಒಂದು ವಿಶೇಷ ಕಾರಣ, ವಿಶೇಷವಾಗಿರುವಂಥ ಒಂದು ಕಾರಣ ಇರಬೇಕಲ್ಲ. ಆ ಒಂದು ವಿಶೇಷ ಕಾರಣದ ಬಗ್ಗೆ ನಿನಗೇನಾದರೂ ಗೊತ್ತೇನು ಅಂಥೇಳಿ ಲೇಖಕರು ವೀರನಗೌಡನನ್ನು ಕೇಳ್ತಾರೆ. ಆಗ ನನಗೇನು ಗೊತ್ತಿಲ್ಲ ಬಿಡು, ಎಲ್ಲರೂ ಉಗುಳಿ ಕಲ್ಲು ಒಗೆತಿದ್ದರಿಂದ ನಾನು ಉಗುಳುತ್ತಿದ್ದೆ, ಕಲ್ಲು ಒಗೆದು ಮುಂದಕ್ಕೆ ಹೋಗ್ತಿದ್ದೆ. ವೀರನಗೌಡ ಹೇಳ್ತಾನೆ, ಅದ್ರ ಬಗ್ಗೆ, ಆ ವಿಶೇಷ ಕಾರಣದ ಬಗ್ಗೆ ನನಗೇನು ಗೊತ್ತಿಲ್ಲ. ಆಮೇಲೆ ಎಲ್ಲರೂ ಈ ಕಲ್ಲು ಮೇಲೆ ಉಗುಳ್ತಿದ್ರು, ಉಗುಳಿ ಒಂದು ಕಲ್ಲು ಒಗಿತಿದ್ರು ಅಂಥೇಳಿ ನಾನೂ ಕೂಡ ಅವರಂಗೆ ಉಗುಳ್ತಿದ್ದೆ, ಅವರಂಗೆ ನಾನು ಒಂದು ಕಲ್ಲು ಒಗೆದು ಮುಂದಕ್ಕೆ ಹೋಗ್ತಿದ್ದೆ. ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಅಂಥೇಳಿ ಆ ವೀರನಗೌಡ ಹೇಳ್ತಾನೆ. ಮುಂದೆ ಏನಾಗ್ತದೆ ಅನ್ನೋದನ್ನು ನೆಕ್ಸ್ಟ್ ಕ್ಲಾಸ್ನೊಳಗೆ ನೋಡೋಣ.